ನಮ್ಮ ಇಡೀ ರಿಕ್ಷಾ ಚಾಲಕರ ಬೀದಿಗೆ ಬಂದಿದ್ದಾರೆ. ಇವತ್ತೇದೋ ಡಬ್ಬಿ ಅಂಗಡಿ ಚಾ ಕುಡಿದು ಎಲ್ಲೋ ಒಂದು ರೋಡ್ ಮೇಲೆ ಇಡ್ಲಿ ತಿಂದು ಬದುಕ್ತಾ ಇರುವಂತ ಜನ ನಾವು. ಸಂತೋಷ್ ಲಾಡ್ ಸಾಹೇಬ್ರು ಬಂದ ಮೇಲೆ ಚಾಲಕರ ಮೇಲೆ ಗಮನ ಹರಿಸಿದ್ದಾರೆ. ಲೈಸೆನ್ಸ್ ಇದ್ದವನು ಕಾರ್ಮಿಕ ಕಾರ್ಡ್ ಕೊಡ್ಬೇಕು. ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ, ಪಾಸಿಂಗ್ ಮಾಡಿಸ್ತೀವಿ, ಪರ್ಮಿಟ್ ಮಾಡ್ತೀವಿ, ಆಟೋ ರಿಕ್ಷಾ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ. ನಮ್ಮದಿಂದ ಸರ್ಕಾರ ನಡೀತಿದ್ರು ತಪ್ಪಾಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಬೇಕು, ಚಾಲಕರು ಬೇಕು. ಇವತ್ತು ನಿಮ್ಮ ಸರ್ಕಾರಕ್ಕೆ ಏನ್ ಕಟ್ಟಲ್ಲ ಹೇಳಿ, ನಾವು ಎಲ್ಲಾ ತರ ಕಟ್ತೀವಿ. ಡೂಪ್ಲಿಕೇಟ್ ಕಾರ್ಡ್ ಅನ್ನ ಮಾಡಿಕೊಡ್ತಿದ್ದಾರೆ. ಯಾರು ದುಡಿಯುವಂತ ವರ್ಗಿದ್ದಾರೆ ಕೈ ಹಿಡೀರಿ. ನಮಸ್ಕಾರ ವೀಕ್ಷಕರೇ, ದೇಶದಲ್ಲೇ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ವಿಚಾರದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡ್ತಾ ಇದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಯೋಜನೆಗಳು ನಿಜಕ್ಕೂ ಅರ್ಹ ಫಲಾನುಭವಿಗಳಿಗೆ ತಲುಪುತ್ತಾ? ಈಗ ಕಾರ್ಮಿಕ ಇಲಾಖೆ ವಿಚಾರಕ್ಕೆ ಬರೋದಾದರೆ, ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದಾರೆ. ಈಗ ಕಾರ್ಮಿಕ ಇಲಾಖೆ ಇಲ್ಲೇ ಸ್ಥಳೀಯವಾಗಿ ಕಲಘಟಗಿಯ ಶಾಸಕರು, ಕಾರ್ಮಿಕ ಇಲಾಖೆ ಸಚಿವರು ಸುಮಾರು 23 ವಲಯಗಳಲ್ಲಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಅಸಂಘಟಿತ ಕಾರ್ಮಿಕರು ಜೊತೆಗೆ ಚಾಲಕರು ಕೂಡ ಸೇರಿರ್ತಾರೆ. ನಾವೀಗ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿದ್ದೀವಿ. ಅಲ್ಲಿ ಆಟೋ ಡ್ರೈವರ್ಗಳನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಶೇಖರಯ್ಯ ಮಠಪತಿ ಅಂತೇಳಿ. ಏನು ಮಾಡ್ತೀರಿ ನೀವು? ನಾನು ಆಟೋ ರಿಕ್ಷಾ ಓಡಿಸ್ತೀನಿ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದ ಪ್ರೆಸಿಡೆಂಟ್ ಆಗಿದ್ದೀನಿ. ಓಕೆ. ಈ ಗ್ಯಾರಂಟಿ ಯೋಜನೆ ಬಂದಮೇಲೆ ಆಟೋದವ್ರಿಗೆ ತುಂಬ ಲಾಸು ಅಂತ ಹೇಳ್ತಾರೆ, ಇಲ್ಲೂ ಹಂಗೇನಾ? ಸರ್, 100ಕ್ಕೆ 100 ನಿಜವಾದ ಮಾತಿದೆ. ಓಕೆ. ಇಡೀ ಕರ್ನಾಟಕದಾದ್ಯಂತ 25 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರು, ಟ್ಯಾಕ್ಸಿ ಚಾಲಕರಿದ್ದೀವಿ. ಇವತ್ತು ಶಕ್ತಿ ಯೋಜನೆಯನ್ನು ತಂದಿದ್ದು ನಾವು ತಪ್ಪಂತ ಹೇಳ್ತಾ ಇಲ್ಲ. ತಂದಿದ್ದು ಒಳ್ಳೆಯ ವಿಚಾರ. ಆದರೆ ನಗರ ಸಾರಿಗೆ ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಅಂದರೆ ನಮಗೆ 20 ಕಿಲೋಮೀಟ್ರ್ ವ್ಯಾಪ್ತಿ ಹೆಂಗೆ ಕೊಟ್ಟಿದ್ದೀರಿ ಹುಬ್ಳಿಯಲ್ಲಿ, ಆ ಥರ ನೀವು ರಾಜ್ಯ ಮಟ್ಟದಲ್ಲಿ ಕೊಡಿ ಏನು ಮಹಿಳೆಯರಿಗೆ. ಆದರೆ ಈ ಲೋಕಲ್ ಆಗಿರುವಂಥ 20 ಕಿಲೋಮೀಟ್ರನ್ನ ಬಿಟ್ಟು ಕೊಡಿ ಅಂತ ಒಂದು 20 ಬಾರಿ ಹೋರಾಟ ಮಾಡಿ 2 ಸಲ ಬಂದ್ ಕರೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತು ರಾಮಲಿಂಗಪ್ಪ ಸಾಹೇಬರಿಗೆ 10 ಹಲವಾರು ಬಾರಿಗಳು ಮನವಿ ಕೂಡ ಕೊಟ್ಟಿದ್ದೀವಿ. ಸಂತೋಷ್ ಲಾಡ್ ಸಾಹೇಬ್ರು ಏನಂತಾರೆ? ಸರ್, ಈಗ ಸಂತೋಷ್ ಲಾಡ್ ಸಾಹೇಬರು ನಾವು ಇಲ್ಲಿ ಹುಬ್ಳಿಯನ್ನು, ಧಾರವಾಡನ್ನು ಬಂದ್ ಕರೆ ಕೊಟ್ಟು, ಉತ್ತರ ಕನ್ನಡ ಬಂದ್ ಕರೆ ಕೊಟ್ಟಾಗ ಮನವಿ ಕೊಟ್ಟಿದ್ದೀವಿ. ನಾನು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಇದನ್ನು ತಂದು ನಾವು ಇದನ್ನು ಸರಿಪಡಿಸ್ತೀವಿ ಅನ್ನೋಂಥ ಮಾತನ್ನು ನಮಗೆ ಭರವಸೆ ಕೊಟ್ಟಿದ್ದರು. ಅವರು ಒಳ್ಳೆಯ ವ್ಯಕ್ತಿಗಳು. ನಮಗೆ ಇಡೀ ಉತ್ತರ ಕನ್ನಡ ಭಾಗದಲ್ಲಿ, ಹುಬ್ಳಿ ಧಾರವಾಡದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಈಗ ನಮ್ಮದು 19 ವರ್ಷದಿಂದ ಹೋರಾಟ ಇದೆ. 19 ವರ್ಷ ಹೋರಾಟದಲ್ಲಿ ಯಾವೇ ಹಿಂದಿರುವಂಥದ್ದಿರ್ಬೋದು, ಯಾವ ಸರ್ಕಾರಗಳು ಕೆಲಸ ಮಾಡಿರಲಿಲ್ಲ. ಇವತ್ತೇನು ಹೊಸ ಸರ್ಕಾರ ಬಂದ ಮೇಲೆ ನಮಗೆ ಶಕ್ತಿ ಯೋಜನೆ ಬಂದು ನಷ್ಟ ಆಗಿದೆ. ಆದರೆ ಈ ನಷ್ಟದ ಪ್ರಕ್ರಿಯೆಯಾಗಿ ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ, ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಮಾಡುವಂಥ ಕೆಲಸ ಒಂದು ಮಾಡಿದ್ದಾರೆ. ಯಾವುದು ಈಗಿನ ಸರ್ಕಾರ. ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ ಏನಿವತ್ತು ಬ್ಯಾಡ್ಜ್ ಆಧರಿಸಿ ನೀವು ಏನು ನಮ್ಗೆ ಆಟೋ ರಿಕ್ಷಾ ಚಾಲಕರನ್ನ ಕಾರ್ಮಿಕ ಕಾರ್ಡನ್ನು ನೀಡ್ತಾ ಇದ್ದೀರಿ. ಆದರೆ ಈ ಬ್ಯಾಡ್ಜನ್ನು ಅಳವಡಿಸಷ್ಟೇ ಅಲ್ಲ, ಇಡೀ ವಾಣಿಜ್ಯ ವಾಹನ ಚಾಲಕರು NT ಇರ್ಬೋದು, LM ಇರ್ಬೋದು, ಬ್ಯಾಡ್ಜ್ ಇರ್ಬೋದು, ಇವತ್ತು ಗೂಡ್ಸ್ ಇರ್ಬೋದು, ಪ್ಯಾಸೆಂಜರ್ ಇರ್ಬೋದು, ಯಾವುದೇ ವಾಹನಗಳ ಓಡಿಸಿದ್ರು ಕೂಡ ಅವರು ಕಾರ್ಮಿಕ ಇಲಾಖೆಯಲ್ಲಿ ಅರ್ಹರಾಗಿರಬೇಕೇ ಹೊರತು ನೀವು ಆಟೋ ರಿಕ್ಷಾ ಚಾಲಕರನ್ನ ಲೈಸೆನ್ಸನ್ನು ಇವತ್ತು ಬ್ಯಾಡ್ಜ್ ಮಾತ್ರ ಅಂತ ಹೇಳಿ ಸತ್ತವ್ರಿಗೆ ರೊಕ್ಕ ಕೊಡಬೇಡಿ. ನಾವೇಂತೀವಿ ಎಲ್ಲರಿಗೂ, ಪ್ರತಿಯೊಬ್ಬ ಮಾನವ ಜನ್ಮಕ್ಕೆ ಹುಟ್ಟಿದ ಮೇಲೆ ನಾವು ವಾಹನಗಳು ಓಡಿಸ್ತೇವೆ. ಆ ವಾಹನಗಳಲ್ಲಿ ಲಕ್ಷಾಂತರ ಜನರನ್ನು ಸುರಕ್ಷಿತವಾಗಿ ಕರ್ಕೊಂಡೋಗಿ ಮನೆ ಉಳಿಸೋ ಕೆಲಸ ನಾವು ಚಾಲಕರು ಮಾಡ್ತೇವೆ. ನಮ್ಮ ಮೇಲೆ ಸರ್ಕಾರ ಗಮನ ಇಟ್ಟಿದೆ, ಹೆಚ್ಚಿನ ರೀತಿಯಲ್ಲಿ ಗಮನ ಇಡಬೇಕು. ಯಾಕಂದರೆ ನೀವು 5 ಲಕ್ಷ ರೂಪಾಯಿ ಪರಿಹಾರ ಏನು ಕೊಡ್ತೀರಲ್ಲ, ಆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಾಗ LM ಇರಲಿ, NT ಇರಲಿ, ಬ್ಯಾಡ್ಜ್ ಇರಲಿ, ಯಾವುದೇ ಲೈಸೆನ್ಸ್ ಇದ್ದರೂ ಆ ಪರಿಹಾರ, ಇವತ್ತು ಆಕ್ಸಿಡೆಂಟಾಗಿ ಸತ್ತರೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಇವತ್ತು ಅರ್ಧಮರ್ಧ ಕೈಕಾಲು ಮುರ್ಕೊಂಡ್ರೆ 2 ಇಂದ 2.5 ಲಕ್ಷ ರೂಪಾಯಿ ಕೊಡಬೇಕು. ಇವತ್ತು ಪೂರ್ತಿ ಅಂಗವಿಕಲಾದಾಗ ಮತ್ತು ಅಥವಾ ಕೈಯೋ ಕಾಲು ಕಳ್ಕೊಂಡಾಗ 1 ಲಕ್ಷ ರೂಪಾಯಿ ಕೊಡಬೇಕು. ಆಟೋ ರಿಕ್ಷಾ ಚಾಲಕರಿಗೆ ನೀವೇನು ಇವತ್ತು ಯಾರು ಕಾರ್ಮಿಕ ವರ್ಗ ಅಂದರೆ ಬರೀ ನೀವು ಬೀದಿ ಬದಿ ವ್ಯಾಪಾರಸ್ಥರು, ಹಮಾಲಿ ಇರ್ಬೋದು. ಇವತ್ತು ನೀವು ಕಟ್ಟಡ ಕಾರ್ಮಿಕರಿಗೆ ಯಾವ ಥರನ್ನ ಸೌಲಭ್ಯಗಳ ಕೊಡ್ತೀರಲ್ಲ, ಆ ಸೌಲಭ್ಯಗಳಲ್ಲಿ ಯಾವ ಥರ ನಿಮ್ಮ ಸರ್ಕಾರ ನಿಮ್ಮ ಕಡೆ ದುಡ್ಡು ಕಟ್ಟಿ ಅವ್ರಿಗೆ ಸೌಲಭ್ಯ ಕೊಡ್ತೀರಲ್ಲ, ಅದೇ ಥರ ಕೂಡ ಇವತ್ತು ಲಕ್ಷಾಂತರ ಆಟೋ ರಿಕ್ಷಾ ಚಾಲಕರು ನಾವು ಕೂಡ ಸರ್ಕಾರಕ್ಕೆ ದುಡ್ಡು ಕಟ್ತೀವಿ. ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ, ಪಾಸಿಂಗ್ ಮಾಡಿಸ್ತೀವಿ, ಪರ್ಮಿಟ್ ಮಾಡ್ತೀವಿ, ಆಟೋ ರಿಕ್ಷಾ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, LPG ಹಾಕಿಸ್ತೀವಿ, ಪೆಟ್ರೋಲ್ ಹಾಕಿಸ್ತೀವಿ, ಡೀಸೆಲ್ ಹಾಕಿಸ್ಕೊತೀವಿ. ಈ ಥರ ಕಟ್ಟುವಾಗ ಸರ್ಕಾರಕ್ಕೆ ನಮ್ಮದಿಂದ 3 ಪಟ್ಟು ಲಾಭ ಇದೆ. ನಮ್ಮದಿಂದ ಸರ್ಕಾರ ನಡೀತಿದ್ರು ತಪ್ಪಾಗಲ್ಲ. ಅದಕ್ಕಾಗಿ ನಾವೇಳ್ತೀವಿ, ಇಡೀ ಚಾಲಕರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಬೇಕು, ಚಾಲಕರು ಬೇಕು.
ಇವತ್ತು ಮನೆ ಸಂತೋಷ್ ಲಾಡ್ ಕರ್ಕೊಂಡು ಹೋದ್ರು ಚಾಲಕರು ಬೇಕು. ಓನೇ ಗಾಡಿ ಓಡಿಸ್ತಾರೆ ಅವರು? ಇಲ್ಲ, ಅದು ಯಾವಾಗೋ ಎಮರ್ಜೆನ್ಸಿ ಓಡಿಸ್ತಾರೆ. ಆದರೆ ಆ ಮನುಷ್ಯನ ಪಕ್ಕದಲ್ಲೇ ನಮ್ಮ ಚಾಲಕರು ಇರಲೇಬೇಕು. ಹಾಗಾಗಿ ದಯವಿಟ್ಟು ನಾನು ಈಗಿನ ಸರ್ಕಾರಕ್ಕೆ ನಮ್ಮ ಮೇಲೆ ನಷ್ಟ ಹಾಕಿದಿರಿ, ನಮ್ಮ ಇಡೀ ರಿಕ್ಷಾ ಚಾಲಕರ ಬೀದಿಗೆ ಬಂದಿದ್ದಾರೆ, ಆದರೂ ಕೂಡ ನಾವು ತಡ್ಕೊಂಡಿದ್ದೀವಿ, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಆದರೆ ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಭಾಗ್ಯ ನೀಡಬೇಕು, ಅವ್ರ ಮಕ್ಕಳಿಗೆ ಅವ್ರ ಮದುವೆಗಿಂತ ದುಡ್ಡು ನೀಡಬೇಕು, ಅವ್ರ ಮಕ್ಕಳಿಗೆ ಎಜುಕೇಷನ್ಗಿಂತ ಹಣ ತೊಡಗಿಸ್ಬೇಕು. ಅವ್ರ ಆಟೋ ರಿಕ್ಷಾ ಚಾಲಕರು ಹಗಲು ರಾತ್ರಿ ದುಡಿತಾರೆ ಸರ್, ನಿದ್ದೆ ಇರೋಂಗಿಲ್ಲ. ಇವತ್ತು ಏನೋ ಡಬ್ಬಿ ಅಂಗಡಿ ಚಹಾ ಕುಡಿದು ಎಲ್ಲೋ ಒಂದು ರೋಡ್ ಮೇಲೆ ಇಡ್ಲಿ ತಿಂದು ಬದುಕ್ತಾ ಇರೋಂಥ ಜನ ನಾವು. ಇವತ್ತು ನಿಮ್ಮ ಸರ್ಕಾರಕ್ಕೆ ಏನು ಕಟ್ಟಲ್ಲ ಹೇಳಿ, ನಾವು ಎಲ್ಲ ಥರ ಕಟ್ತೀವಿ. ಹಾಗಾಗಿ ಇಡೀ ಸರ್ಕಾರ ಇಡೀ ಚಾಲಕರ ಮೇಲೆ ಗಮನ ಹರಿಸ್ಬೇಕು. ನೀವೆಲ್ಲಾದರೂ ಹೋಗೋರು ಬರ್ರಿ ಯಾರಿಗಾರ ಒಂದು ಯೋಜನೆ ಕೊಟ್ಟು ಅದನ್ನೇ ಪ್ರಚಾರ ತೊಗೋಬೇಡಿ. ನಾವು ಇಡೀ ಚಾಲಕರು ದುಡಿತಾ ಇದ್ದೀವಿ, ಈ ಚಾಲಕರು ಗಮನ ಹರಿಸ್ಬೇಕು. ಇವತ್ತು ವಿಮಾನ ಹಿಡ್ಕೊಂಡು ತೆಳಗೆ 3 ಗಾಲಿ ರಿಕ್ಷಾ ಹಿಡ್ಕೊಂಡು ನಾವೆಲ್ಲ ಡ್ರೈವಿಂಗ್ ಕೆಲಸ ಮಾಡಿದಂಥವ್ರು. ಅದು ದಯವಿಟ್ಟು ನಾನು ಮಾಧ್ಯಮಕ್ಕೆ ಕಳಕಳಿ ವಿನಂತಿ ಮಾಡ್ಕೋತೀನಿ. ಈ ಮಾಧ್ಯಮ ವಿನಂತಿನ ಏನು ಮಾಡ್ಕೋತೀನಿ ಅಂದರೆ, ಮೊನ್ನೆ ಸಂತೋಷ್ ಲಾಡ್ ಸಾಹೇಬರಿಗೆ ಈ ವಿಷಯನ ಮುಟ್ಟಬೇಕು. ಆಟೋ ರಿಕ್ಷಾ ಚಾಲಕರ ಇಡೀ ಕುಟುಂಬ, ಇಡೀ ರಾಜ್ಯದಾದಂಥ ಎಲ್ಲ ಕುಟುಂಬದವ್ರಿಗೆ ಸೌಲಭ್ಯ ಸಿಗಬೇಕಂತೇಳಿ ಮಾಧ್ಯಮ ವಿನಂತಿ ಮಾಡ್ಕೋತೀನಿ. ಅತಿ ದೊಡ್ಡ ಸವಾಲಂದರೆ ಈ ಕಾರ್ಮಿಕ ಇಲಾಖೆ ಕಾರ್ಡು ತುಂಬ ನಕಲಿ ಆಗಿಬಿಟ್ಟಿತ್ತು. ಅದಕ್ಕೊಂದಷ್ಟು ಜನ ಏಜೆಂಟ್ಗಳು, ಈಗ ಈ ಊರಲ್ಲಿ ಆಧಾರ್ ಕಾರ್ಡ್ ಆ ಊರಲ್ಲಿ ಆಧಾರ್ ಕಾರ್ಡ್ ಥರ ಕಾರ್ಮಿಕ ಇಲಾಖೆ ಕಾರ್ಡ್ಗಳು ಈಗೆಲ್ಲ ಶುದ್ಧ ಮಾಡ್ತೀನಿ ಅಂತ ಹೇಳೋರೆ, ಸಾಧ್ಯನಾ ಇದು? ಸರ್, ಇಡೀ ರಾಜ್ಯದಾದ್ಯಂತ ಏನಾಗಿದೆ, ಆರ್.ಟಿ.ಒ ಕಚೇರಿಲಿ ಇರ್ಬೋದು, ಇವತ್ತು ಕಾರ್ಮಿಕ ಇಲಾಖೆ ಇರ್ಬೋದು, ಈ ಸಂಬಂಧಪಟ್ಟ ಕಾರ್ಮಿಕರ ದುಡಿಯುವಂಥ ಇಲಾಖೆಗಳಲ್ಲಿ ಏಜೆಂಟ್ರುಗಳು ಜಾಸ್ತಿ ಆಗಿದ್ದಾರೆ. ಈ ಏಜೆಂಟ್ರುಗಳು 1000-2000 ರೂಪಾಯಿ ಗೊತ್ತಿಲ್ಲದಂಥ ಚಾಲಕರ ಹತ್ರ ಹಣ ವಸೂಲು ಮಾಡಿ ಇವರಿಗೆ ಡೂಪ್ಲಿಕೇಟ್ ಕಾರ್ಡನ್ನು ಮಾಡಿಕೊಡ್ತಿದ್ದಾರೆ. ಈ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಬಂದಾಗಬೇಕು. ರಾಜ್ಯದಾದಂಥ ದುಡಿಯುವಂಥ ಎಲ್ಲ ಚಾಲಕರ ವರ್ಗಕ್ಕೆ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡಬೇಕು. ಆ ಸ್ಮಾರ್ಟ್ ಕಾರ್ಡ್ವಾಗಿ ವಿಚಾರವಾಗಿ ಬರೀ ನೀವು ತೋರಿಕೆಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಕೊಡಬಾರ್ದು, ಅವ್ರ ಕುಟುಂಬಕ್ಕೆ ಒಳ್ಳೆ ಕೆಲಸ ಕಾರ್ಯಗಳು ಆಗುವಂಥ ಇಲಾಖೆ. ಯಾಕಂದರೆ ಇವತ್ತು ಚಾಲಕರಿಗೆ ಅನೇಕ ಆಪರೇಷನ್ ಅಂತಿರ್ತದೆ, ಅವರ ಹುಷಾರಿರಲ್ಲ. ಇವತ್ತು ಅನೇಕ ಯೋಜನೆಗಳು, ಇವತ್ತು ಆಟೋ ರಿಕ್ಷಾ ಚಾಲಕ ಆಟೋ ರಿಕ್ಷಾ ಓಡಿಸುವಾಗ ಹಾರ್ಟ್ ಅಟ್ಯಾಕ್ ಆಗಿ ಹುಬ್ಬಳ್ಳಿಯಲ್ಲೇ 3 ಜನ ಸತ್ತಿದ್ದಾರೆ ಸರ್. ಹುಬ್ಬಳ್ಳಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮೊಹಮ್ಮದನವರು ಭಾಳ ಮಂದಿ, ಒಬ್ಬರಿಬ್ಬರಲ್ಲ, ಒಂದು 3 ಜನ ಗಾಡಿ ಓಡಿಸುವಾಗ, ಆಟೋ ಓಡಿಸುವಾಗ 3 ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಅವ್ರ ಕುಟುಂಬಕ್ಕೆ ದುಡ್ಡು ಪರಿಹಾರ ಕೊಡಬೇಕು ತಾನೇ. ನೀವು ಸತ್ತಾಗ ಬರೀ 25,000 ರೂಪಾಯಿ ಘೋಷಣೆ ಮಾಡಿಬಿಟ್ರೆ ಮುಗಿತಾ? ನಾ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ, ಯಾರು ದುಡಿಯುವಂಥ ವರ್ಗಿದ್ದಾರೆ ಕೈ ಹಿಡೀರಿ. ಶ್ರೀಮಂತರನ್ನ ಇವತ್ತು ಅವ್ರು ಏನು ತಪ್ಪುಗಳು ಮಾಡಿದ್ದಾರೆ ಅವ್ರನ್ನ ಜೈಲು ಕಳಿಸುವಂಥ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೋತೀನಿ. ಸರ್, ನಿಮ್ಮ ಪ್ರಕಾರ ಎಲ್ಲ ನೀವು ತಿಳ್ಕೊಂಡಿದ್ದೀರ ವಿಚಾರಗಳನ್ನ, ಯಾಕೆ ನಿಮ್ಮ ಮಾತನ್ನ ಸುದೀರ್ಘವಾಗಿ ನಾನು ಕೇಳಿದೆ. ಜೆನ್ಯೂನ್ ಆಟೋ ಡ್ರೈವರ್ಗಳು ನಿಜಕ್ಕೂ ಶ್ರಮಿಕರು, ನಿಜಕ್ಕೂ ಕಷ್ಟಪಡ್ತಿದ್ದಾರೆ, ಹೇಗೆ ಸರ್ ಐಡೆಂಟಿಫೈ ಮಾಡೋದು? ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ? ಜೆನ್ಯೂನ್ ಗಾಡಿಗಳಂದರೆ ಈಗ ಎಕ್ಸಾಂಪಲ್, ನೀವೆಲ್ಲ ತುಂಬ ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ. ಕೆಲವ್ರು ಮೊನ್ನೆ ಆಟೋ ತೊಗೊಂಡು ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಕಷ್ಟಪಟ್ಟು 10-15 ವರ್ಷದಿಂದ ಓಡಿಸಿರೋರ್ಗೆ ಏನೂ ಇರಲ್ಲ. ನೋಡಿ, ನೀವೆಲ್ಲ ಬಿಸಿಲಲ್ಲಿ ಒದ್ದಾಡ್ತಿದ್ದೀರಾ, ಎಲ್ಲ ಬೆಳಗ್ಗೆ ಎಲ್ಲ ಶೋಕಿಗೆ ಬೇರೆ ಕಡೆ ಕೆಲಸ ಮಾಡೋದು, ಸುಮ್ಮನೆ ಹೊಸ ಗಾಡಿ ತೊಗೊಂಡು, ಗೊತ್ತಿಲ್ಲ, ಎಲ್ಲರೂ ಡ್ರೈವರೇ, ಎಲ್ಲ ಕಷ್ಟಪಡ್ತಾರೆ. ನಿಜಕ್ಕೂ ಜೆನ್ಯೂನ್ ಅಂತ ಹೆಂಗೆ ಹುಡುಕ್ಬೋದು ಸರ್? ಇವತ್ತು ಏನಾಗಿದೆ ಅಂದರೆ, ಇಡೀ ರಾಜ್ಯದಾದಂಥ ಸುಮಾರು 1000 ಸಂಘಟನೆಗಳಿದ್ದಾವೆ. ಆಟೋ ರಿಕ್ಷಾ ಅಂತಿರ್ಬೋದು, ಟ್ಯಾಕ್ಸಿ ಅಂತಿರ್ಬೋದು, ಗೂಡ್ಸ್ ಅಂತಿರ್ಬೋದು, ಲಾರಿ ಅಂತಿರ್ಬೋದು, ಅನೇಕ ಚಾಲಕರ ಯೋಜನೆಗಳ ಕೊಡಿಸ್ಲಿಕ್ಕೆ ಅಥವಾ ಸಂಘಟನೆಗಳ ಕಟ್ಕೊಳ್ಳಿಕ್ಕೆ ಒಂದು ಸಂಘಟನೆ ಅಂತ ಮಾಡ್ಕೊಂಡಿರ್ತಾರೆ. ಆ ಸಂಘಟನೆಯಲ್ಲಿ ಸದಸ್ಯತ್ವ ಹೊಂದಿರ್ತಾರೆ. ಈಗ ನೋಡಿ, ಲಕ್ನಿ ಕಾಲನ್ನ ತಪ್ಪಿಸ್ಬೇಕಂದ್ರೆ ಒಂದೇ ಕಾರಣ ಇದೆ, ಆಟೋ ರಿಕ್ಷಾ ಚಾಲಕರನ್ನ ನೀವು ಐಡೆಂಟಿಫೈ ಮಾಡ್ತೀರಾ, ಗುರುತಿಸ್ತೀರಾ? ಅದೇ ಥರ ಸಂಘದಲ್ಲಿ ನಾವು ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿರ್ತೀವಿ. ನಾವು ಇವರು ಆಟೋ ರಿಕ್ಷಾ ಚಾಲಕರು, ಹುಬ್ಬಳ್ಳಿ ಆಟೋ ರಿಕ್ಷಾ ಚಾಲಕರ ಸಂಘದ ಸದಸ್ಯ ಇವರು ಅಂತ ನಾವು ಈಗಾಗಲೇ ಅವರಿಗೆ ನಮ್ಮ ಆಟೋ ರಿಕ್ಷಾ ಚಾಲಕರು ಇರುತ್ತೆ ಗುರುತಿಸುವಂಥ ಕಾರ್ಡನ್ನು ಕೊಟ್ಟಿರ್ತೀವಿ ಅವರಿಗೆ. ನಾವು ಹೇಳ್ತಾ ಇರೋದೇನು, ಈ ಸಂಘಟಕರು ಇವ್ರು ಹೌದು ಅಲ್ಲ, ಅವರಲ್ಲಿ ಕಾರ್ಡ್ ಇರಬೇಕು. ಇವತ್ತು ಹಳೆ ಬಸ್ ನಿಲ್ದಾಣ, ಇವತ್ತು ಇಲ್ಲಿ ಹಳೆ ಬಸ್ ನಿಲ್ದಾಣ ರಾಜೇಶ್ ಬಿಜವಾಡ ಅಂತೇಳಿ ಇವರು ಅಧ್ಯಕ್ಷರಾಗಿದ್ದಾರೆ. 200 ಜನ ಇಲ್ಲಿ ಹಗಲು ದುಡಿತಾರೆ. ಇವ್ರದ್ದೇ ಆದಂಥದ್ದೊಂದು ಕಾರ್ಡ್ಗಳು ಮಾಡಿಸಿರ್ತೇವೆ ಸಂಘದಿಂದ. ಆ ಕಾರ್ಡ್ಗಳು ಗುರುತಿಸಿ ಕೊಡ್ಬೋದಲ್ಲ? ಹೌದು, ಆ ಕಾರ್ಡ್ಗಳು ನೋಡಿದ್ರೆ ಆಟೋ ಡ್ರೈವರ್ ಹೌದು ಅನ್ನೋದು ಗುರ್ತದಲ್ಲ. ಇವನ್ನೆಲ್ಲ ಆಟೋ ರಿಕ್ಷಾ ಸಂಘಟನೆಯಲ್ಲಿ ಇವ್ರ ಲೈಸೆನ್ಸು, ಇವ್ರ ಮನೆ ಹೆಸರು, ಇವ್ರ ಮೊಬೈಲ್ ನಂಬರು, ಇವ್ರ ಗಾಡಿ ನಂಬರು, ಇವ್ರ ಮನೆಗೆ 8 ಜನ ಇರ್ತಾರೆ, ಎಲ್ಲ ಇರ್ತದೆ ಅದರಲ್ಲಿ. ಅದನ್ನು ಕೊಡ್ಬೋದು. ಇದನ್ನು ನಕಲಿ ಕಾರ್ಡ್ ತಪ್ಪಿಸೋದು ಏನು ದೊಡ್ಡ ವಿಷಯ ಅಲ್ಲ.
ಇದನ್ನು ಸರ್ಕಾರ ಪೂರ್ತಿ ಗಮನದಲ್ಲಿ ಇಟ್ಟುಕೊಂಡು ತರಬೇಕು. ಸರ್, ಈಗ ಸರ್ಕಾರ ಯೋಚನೆ ಮಾಡುತ್ತೆ, ನೀವು ಅದು ಸಿಗುತ್ತೆ 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 ಅಂತ ಕಾಯ್ತೀರಾ. ಸರ್ಕಾರದ್ದು ತಪ್ಪಿರಲ್ಲ, ನಿಮ್ಮದು ತಪ್ಪಿರಲ್ಲ, ಮಧ್ಯೆ ದಲ್ಲಾಳಿಗಳಿರ್ತಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲ್ಲ. ಅಂಥವ್ರಿಗೆ ಸರ್ಕಾರ ಹೆಂಗೆ ಚಳಿ ಬಿಡಿಸ್ಬೇಕಂತೀರ? ಸರ್, ಸರ್ಕಾರ ಚಳಿ ಬಿಡಿಸ್ಬೇಕಂದ್ರೆ ಒಂದೇ ಕಾರಣ ಇದೆ. ಇವತ್ತು ನಾವೇನು ಆಟೋ ರಿಕ್ಷಾ ಚಾಲಕ ಇವತ್ತು ರಸ್ತೆ ಅಪಘಾತದಲ್ಲಿ ಸತ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳ ಕೊಡ್ತೇವೆ. ಆ ದಾಖಲಾತಿಗಳ ಕೊಟ್ಟಾಗ ಮೊನ್ನೆ ಆಗಿದ್ದಿರೋದು ಬರೀ ಒಂದು 25ರಿಂದ ಒಂದು ತಿಂಗಳಿಂದ ಆಗಿರೋಂಥ ವಿಚಾರ ಇದು. ನಾನು ಮೃತಪಟ್ಟ ಆಟೋ ರಿಕ್ಷಾ ಚಾಲಕನಿಗೆ ಏನು ಕೇಳ್ತಾ ಇದ್ದೀವಿ, ನೀವು ಯಾವ ಆಧಾರವಾಗಿ ಕೊಡ್ತೀರಿ? ನೀವು 5 ಲಕ್ಷ ರೂಪಾಯಿ ಪರಿಹಾರನ ಅವ್ನು ಲೈಸೆನ್ಸ್ ಆಧಾರಿತ ಕೊಡ್ತೀರಾ? ಅವ್ನು ಲೈಸೆನ್ಸ್ ಆಧಾರಿತ, ನಿಮಗೆ ಲೈಸೆನ್ಸ್ ಬೇಕು, FR ಬೇಕು, ಸಂಬಂಧಪಟ್ಟ ಡ್ರೈವರ್ ಹೌದು ಅಲ್ಲ ಬೇಕು, ಅವ್ನ ಮನೆ ವಿಳಾಸ ಬೇಕು, ಅದು ಕೊಟ್ಟರೆ ಸಾಕಲ್ವಾ? ಅದನ್ನು ಕೊಟ್ಟರೆ ಸಾಕಲ್ವಾ ನಿಮಗೆ? ಅದನ್ನು ಕೊಟ್ಬಿಟ್ಟು ಮತ್ತು ಅದನ್ನ ಮನೆ ಅಡ್ರೆಸ್ ತೊಗೊಂಬರ್ರಿ, ಅವ್ರನ್ನ ಹೋಗಿ ತಹಸೀಲ್ದಾರ್ ಕಡೆ ಸಹಿ ಮಾಡ್ಕೊಂಬರ್ರಿ ಅಂದ್ರೆ ಯಾವ ಲೆಕ್ಕ ಇದು? ಈಗ ನೀವು ಕಾರ್ಮಿಕ ಇಲಾಖೆಗೆ ಹೋಗ್ತೀರಾ ಏನೋ ಕೆಲಸ ಮಾಡಿಸ್ಬೇಕು ಅಂತ, ಲಂಚ ತಗೋತಾರೆ ಏನಾದರೂ? ಸರ್, ಖಂಡಿತ ಆ ಕೆಲಸ ಅಂತೂ ಇನ್ನೂ ಮಟ್ಟ ಹುಬ್ಬಳ್ಳಿ ದೊಡ್ಡದಲ್ಲಿ ನಡೆದಿಲ್ಲ. ಅಕಸ್ಮಾತ್ತಾಗಿ ಲಂಚ ತಗೊಳ್ಳೋವಂಥ ಕೆಲಸ ಏನಾದರೂ ಬಂದರೆ ಖಂಡಿತ ಇದನ್ನು ಸರ್ಕಾರಕ್ಕೆ ಸಂಬಂಧಪಟ್ಟ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರ ಗಮನಕ್ಕೆ ನಾವು ತರ್ತೇವೆ, ಇಲ್ಲಾಂದ್ರೆ ಅವ್ರ ಮೇಲೆ ದೂರು ದಾಖಲೆ ಮಾಡ್ತೇವೆ. ಈ ಹಿಂದೆನೂ ಸರ್ಕಾರಗಳಿತ್ತು, ಸಾಕಷ್ಟು ಜನ ಕಾರ್ಮಿಕ ಸಚಿವರಿದ್ದರು. ಈಗ ಸಂತೋಷ್ ಲಾಡ್ ಅವ್ರು ಬಂದು 1.5 ವರ್ಷ ಆಯಿತು. ಏನಾದ್ರು ಸುಧಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ, ಇಲ್ಲ ಇವರು ಅಷ್ಟಕ್ಕಷ್ಟೇನಾ? ಇಲ್ಲ ಸರ್, ದಯವಿಟ್ಟು ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೇನೆ. ಯಾಕಂದರೆ ಸಂತೋಷ್ ಲಾಡ್ ಸಾಹೇಬರು ಭಾಳಷ್ಟು ಬಡವರ ಮೇಲೆ ಗಮನ ಹರಿಸ್ತಾರೆ. ಅವರು ಮಂತ್ರಿ, ಅದನ್ನೇ ನಾನು ಹೇಳ್ತೀನಲ್ಲ, ಹಿಂದಿರುವಂಥ ಸರ್ಕಾರಗಳು ಯಾವ ಚಾಲಕರ ಮೇಲೆ ಗಮನ ಹರಿಸಿಲ್ಲ. ಯಾವ ಚಾಲಕರನ್ನು ಕಾರ್ಮಿಕ ಇಲಾಖೆ ಇರ್ಬೋದು, ಇವತ್ತು ಅನೇಕ ಕಾರ್ಮಿಕ ಮಂತ್ರಿಗಳಿರ್ಬೋದು, ಯಾರೂ ಗಮನ ಹರಿಸಿದ್ದಿಲ್ಲ. ಆದರೆ ಇವತ್ತು ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಬಂದ ಮೇಲೆ ಭಾಳಷ್ಟು ಕಾರ್ಮಿಕ ಮೇಲೆ, ಚಾಲಕರ ಮೇಲೆ ಗಮನ ಹರಿಸಿದ್ದಾರೆ. ನಮ್ಮನ್ನು ಒಂದು 2-3 ಬಾರಿ ಕರೆದು ಮಾತಾಡಿಸಿದ್ದಾರೆ. ನಾವು ಮನವಿ ಕೂಡ ಕೊಟ್ಟಿದ್ದೀವಿ, ಆ ಮನವಿ ಕೂಡ ಸ್ಪಂದನೆ ಮಾಡಿದ್ದಾರೆ. ಯಾವಾಗ ಇವತ್ತು ಕಾರ್ಮಿಕ ಸಚಿವರು, ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ಹುಬ್ಳಿಗೆ ಬರಲಿ, ಕಲ್ಗಟ್ಟಿಗಾಗಿರಲಿ, ಇಲ್ಲಿ ಸುತ್ತಮುತ್ತ ಅವ್ರು ಎಲ್ಲೇ ಕಾರ್ಯಕ್ರಮ ಆಗಲಿ, ಅಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಅವ್ರಿಗೆ ಭೇಟಿ ಆಗ್ತದೆ, ಅವ್ರ ಸಮಸ್ಯೆಗಳನ್ನು ಮಾತಾಡ್ತದೆ. ನಮ್ಮ ಇಡೀ ಚಾಲಕರ ಬಗ್ಗೆ ಸಮಸ್ಯೆ ವಿಚಾರ ಮಾಡ್ತೀವಿ. ಅವರು ಕೂಡ ಒಂದು 10 ಬಾರಿ ನನಗೆ ಭೇಟಿಯಾಗಿದ್ದಾರೆ, 10 ಬಾರಿ ನಾನು ಅವ್ರಿಗೆ ಮಾತಾಡಿಸಿದ್ದೀನಿ. ನನ್ನ ಕಂಡಾಗ ನನ್ನ ಮುಖ ನೋಡಿದಾಗ, ಬರ್ರಿ ಶೇಖರೆ ಮಠಪತಿಯವರೇ, ನಿಮ್ಮ ಕೆಲಸ ಆಗಿದೆಯಪ್ಪ, ನಿಮ್ಗೆ ಕೆಲಸ ಮಾಡಿಸಿದ್ದೀವಿ, ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ. ನಾವು ಆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಅನ್ನೋಂಥ ಭರವಸೆ ನಮಗೂ ಇರಲಿಲ್ಲ. ಖುದ್ದಾಗಿ ಹೋಗಿ ನಾವು ಕಾರ್ಮಿಕ ಇಲಾಖೆಯಲ್ಲಿ ಹೋಗಿ ಆ ಇಡೀ ನಮ್ಮ ಸಂಘಟನೆದವರು ಹೋಗಿ ಆ ಕಾರ್ಮಿಕ ಕಾರ್ಡನ್ನು ನೋಡಿದ್ವಿ, ಹೆಂಗಿರ್ತೈತಿ ಕಾರ್ಮಿಕ ಕಾರ್ಡ್ ಅಂದರೆ ಏನಿರ್ತೈತಿ ಅಂತೇಳಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳದು ಮತ್ತು ಉಪಮುಖ್ಯಮಂತ್ರಿಗಳದು ಅವ್ರದ್ದು ಅದ್ರ ಮೇಲೆ ಕಾರ್ಡ್ ಇದ್ದಾವೆ, ಸಂತೋಷ್ ಲಾಡ್ದವ್ರದ್ದು ಫೋಟೋ ಇದೆ. ಅವನ್ನ ಈ ಸದ್ಯ ನಾವು ಇನ್ನೊಂದು ದಿನದಲ್ಲಿ ಈ ಕಾರ್ಡ್ಗಳ ಬಂದು 6 ತಿಂಗಳು ಹೊತ್ತಾಯಿತು. ಸ್ಮಾರ್ಟ್ ಕಾರ್ಡ್ಗಳು ಬಂದು ಕಾರ್ಮಿಕ ಇಲಾಖೆ ಇನ್ನೂ ಮಟ್ಟ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ಇನ್ನೂವರೆಗೆ ಕೊಟ್ಟಿಲ್ಲ. ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅವ್ರು ಕೂಡಲೇ ಕೊಡಬೇಕು. ನನ್ನ ವಿನಂತಿ ಏನಂದರೆ, ಎಲ್ಲ ರಿಕ್ಷಾ ಚಾಲಕರ ಲೈಸೆನ್ಸ್ ಹೊಂದಿದ್ದವ್ರು ಕೊಡಬೇಕು. ಬರೀ ನೀವು ಎಲ್ಲಾದರೂ ಬ್ಯಾಡ್ಜ್ ಇದ್ದವ್ರು ಕೊಡ್ತೀನಿ ಅಂತ ದಯವಿಟ್ಟು ಹೇಳಬೇಡಿ. ನಮ್ಮ ಹತ್ರ NT ಇದೆ. ಈಗ ನೀವು ಆಟೋ ಕಚೇರಿಯಲ್ಲಿ NT ಲೈಸೆನ್ಸ್ ಮಾಡೋಕ್ಕೆ ಹೋದರೆ ಒಂದು ಸಲ ಅದನ್ನು ನಾವು ಮಾಡ್ಕೊಂಡು ಬಂದರೆ 20 ವರ್ಷ 15 ವರ್ಷ ಅದಕ್ಕೆ ಅದನ್ನು ಡೇಟ್ ಹಾಕಿರ್ತಾರೆ. ಆವಾಗ ನಾವು ಹೋಗಿ ರಿನ್ಯೂವಲ್ ಮಾಡ್ಕೊಂಬಂದಾಗ ನಮ್ಗೆ ಅಪ್ರೂವಲ್ ಆಗಿರ್ತೈತೆ. ಅದು ಆಗಬಾರ್ದು. ನಾವನ್ನೋದೇನು, ಲೈಸೆನ್ಸ್ ಅಂತ ಹೊಂದಿದರೆ ಅವನಿಗೆ ಕಾರ್ಮಿಕ ಕಾರ್ಡನ್ನು ಅವ್ನು ಕೊಡಬೇಕು. ಲೈಸೆನ್ಸ್ ಇದ್ದವನು ಕಾರ್ಮಿಕ ಕಾರ್ಡ್ ಕೊಡಬೇಕು, ಅವನ ಸೌಲಭ್ಯಗಳು ನೀಡಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.